ಚಿಣ್ಣರ ಲೋಕದಲ್ಲಿ ಈ ಬಾರಿ ಚಿನ್ನಾರಿ ಶ್ರದ್ಧಾಳ ಸ್ಕೇಟಿಂಗ್ ಶ್ರದ್ಧೆ. ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ಕೇಟಿಂಗ್ ಇದೊಂದು ಔಟ್ಡೋರ್ ಸ್ಪೋರ್ಟ್. ಶೂಗೆ ಚಕ್ರ ಕಟ್ಕೊಂಡು ಓಡ್ತಾ ಇರೋರನ್ನ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಇದು ಹೇಗಪ್ಪ ಇವ್ರು ಹೇಗೆ ಸ್ಕೇಟಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಇವತ್ತು ಇಂಥದೇ ಒಂದು ಪ್ರತಿಭೆ ನಮ್ಮ ಜೊತೆ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇಂತಹ ಗಾದೆನ ಬಹುಶಃ ಇಂಥ ಪ್ರತಿಭೆಗಳನ್ನ ನೋಡೇ ಹೇಳಿರ್ತಾರೆ ಅಲ್ವಾ? ಇವ್ರ ಹೆಸರು ಶ್ರದ್ಧಾ. ವಯಸ್ಸು ಈಗ 9 ವರ್ಷ. ಆದರೆ ಇವರು ಸ್ಕೇಟಿಂಗ್ನಲ್ಲಿ ಮಾಡಿರುವ ಸಾಧನೆ, ಪಡೆದಿರುವ ಪದಕಗಳು ಈಗಲೇ ಪಟ್ಟಿ ಮಾಡೋಷ್ಟು ದೊಡ್ಡದಿದೆ. ಹಾಗಾದ್ರೆ ಇನ್ಯಾಕ್ ತಡ, ಜೋರಾದ ಚಪ್ಪಾಳಿಗಳ ಮೂಲಕ ಸ್ವಾಗತ ಮಾಡಿ ಶ್ರದ್ಧಾ ಎಂ. ಹಾಯ್ ಶ್ರದ್ಧಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಿದೆ ನಿಮ್ಗೆ ನಮ್ಮ ಜೊತೆ ಇಲ್ಲಿ ಮಾತಾಡ್ತಾ ಇರೋದ್ರಿಂದ? ಚೆನ್ನಾಗಿ ಅನಿಸ್ತಾ ಇದೆ. ಹೌದಾ? ಓಕೆ. ನಿಮ್ ಕಾಸ್ಟ್ಯೂಮ್ ಸ್ಕೇಟಿಂಗ್ನೆಲ್ಲ ನೋಡ್ತಾ ಇದ್ದೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಲ್ಲಿ ಕಲ್ತ್ರಿ ನೀವು ಸ್ಕೇಟಿಂಗ್ನ? ನಾನು ನಮ್ಮ ಮನೆ ಹತ್ರ ಒಂದು ಸ್ಟೇಡಿಯಂ ಇದೆ, ಅಲ್ಲಿ ಕಲ್ತಿರೋದು. ಓಕೆ. ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ನೀವು ಸ್ಕೇಟಿಂಗ್ನ? ನಾನು 5 ಇಯರ್ಸ್ ಇದ್ದೆ, ಅವಾಗಿಂದ ಕಲಿತಾ ಇದ್ದೀನಿ. 5 ಇಯರ್ಸ್ ಇಂದ ಕಲಿತಾ ಇದ್ದೀರಾ ನೀವು? ಅಂದ್ರೆ ಚಿಕ್ಕವರಿದ್ದಾಗಿಂದ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀರಾ? ಹೌದು. ಓಕೆ ಓಕೆ. ಸೊ ನೀವಿಲ್ಲಿ ಇವಾಗ ಬಂದ್ರಲ್ಲ ಸ್ಕೇಟಿಂಗ್ ಮಾಡ್ಕೊಂಡು, ನಿಮಗೆ ಸರ್ಫೇಸ್ ಮೇಲೆ ಇಂಬ್ಯಾಲೆನ್ಸ್ ಆ ಥರ ಏನೂ ಆಗಲಿಲ್ವಾ? ಇಲ್ಲ, ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ಬೋದು. ಹೌದಾ? ಅದಕ್ಕೆಲ್ಲ ಸಪ್ರೇಟ್ ನೀವು ಎಷ್ಟು ವರ್ಷದಿಂದ, ಅಂದರೆ 5 ವರ್ಷದಿಂದ ನೀವು ಕಂಟಿನ್ಯೂಸ್ ಕೋಚಿಂಗ್ ತಗೋತಾನೆ ಇದ್ದೀರಾ? ಎಲ್ಲಿ ಕಲಿತಾ ಇದ್ದೀರಾ? ನಮ್ಮ ಮನೆ ಹತ್ರ ಒಂದು ಸ್ಟೇಡಿಯಂ ಇದೆ, ಅದ್ರ ಹೆಸರು ಅಟಲ್ ಬಿಹಾರ್ ವಾಜಪೇಯಿ. ಯಾರು ನಿಮ್ಮ ಕೋಚ್? ಅಬ್ದುಲ್ ಸರ್. ನನ್ನ ಫಸ್ಟ್ ಸರು ಅಬ್ದುಲ್ ಸರು, ಸೆಕೆಂಡ್ ಸರು ಜೇಮ್ಸ್ ಸರ್ ಅಂತ. ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಸ್ಕೇಟಿಂಗ್ ನಾನು ಕಲಿಬೇಕು ಅಂತ? ನಿಮ್ಗೆ ಯಾಕೆ ಅನ್ನಿಸ್ತು? ಸ್ಕೇಟಿಂಗಲ್ಲೇ ಏನಕ್ಕೆ ನೀವು ಇಷ್ಟೊಂದು ಎಕ್ಸ್ಪರ್ಟ್ ಆಗಿದ್ದೀರಾ? ಹೇಗೆ ಕಲ್ತ್ರಿ ಸ್ಕೇಟಿಂಗ್ನ? ನಾನು ಕಲ್ತಿರೋದು ಅಂದರೆ, ನಾನು ಫಸ್ಟು ವಾಕಿಂಗ್ ಹೋಗುವಾಗ ಅಲ್ಲೊಂದು ಇದಿತ್ತು ಸ್ಟೇಡಿಯಮು. ಅಲ್ಲಿ ನಾವು ಹೋಗಿ ಕೇಳಿದ್ವಿ, ಅಪ್ಪ ನನಗೂ ಮಾಡಬೇಕು, ಎಲ್ಲರೂ ಓಡ್ತಾ ಇದ್ದಾರೆ ಅಂತ. ಅದಕ್ಕಾಗಿ ನಾನು ಕೇಳಿದೆ. ಅಪ್ಪ ಅವ್ರ ಹತ್ರ ಕೇಳಿದ್ರು, ಓಕೆ ಜಾಯಿನ್ ಮಾಡ್ಬೋದು ಅಂತ ಹೇಳಿದ್ರು. ನಾನು ಆಮೇಲೆ ಜಾಯಿನ್ ಆದೆ. ನಿಮಗೆ ನೋಡಿ ಇಂಟ್ರೆಸ್ಟ್ ಬಂತು, ನಾನು ಕಲಿಬೋದು, ನನಗೂ ಮಾಡೋಕ್ಕಾಗತ್ತೆ ಅಂತ? ಹೌದು. ಓಕೆ. ಸೊ ನೀವು ಯಾವುದಾದ್ರೂ ಸ್ಕಿಲ್ಸ್ ತೋರಿಸ್ತೀರಾ? ಇಲ್ಲಿ ರೌಂಡ್ ಎಲ್ಲ ಹಾಕಿ ಇಲ್ಲಿ ಸ್ಟೇಜ್ ಮೇಲೆ ಮಾಡೋಕ್ಕಾಗುತ್ತಾ ನಿಮಗೆ? ಸ್ಕಿಲ್ಸ್ ಎಲ್ಲ ತೋರಿಸ್ತೀರಾ? ಎಕ್ಸಸೈಸ್. ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ಅಷ್ಟೆಲ್ಲ ಸರಿ ಸ್ಕೇಟಿಂಗ್ ಮಾಡ್ತೀರಾ, ಓಕೆ, ರೌಂಡ್ ಎಲ್ಲ ಹಾಕ್ತೀರಾ, ಬಟ್ ಈ ಥರ ಜಂಪ್ ಎಲ್ಲ ಎಕ್ಸಸೈಸ್ ಮಾಡಿದ್ರಲ್ಲ, ನಿಮ್ಗೆ ಚೂರು ಬೀಳೋ ಥರ ಸೆನ್ಸೇಷನ್ನೇ ಆಗಲ್ವಾ? ಅಂದರೆ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀನಿ. ಸರಿ, ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ವೀಲ್ಸ್ ಮೇಲೆ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಅಲ್ವಾ? ಹೇಗೆ ಬ್ಯಾಲೆನ್ಸ್? ನಾನು ಬೆಂಡ್ ಮಾಡಿಕೊಂಡು, ಬೆಂಡ್ ಪೊಸಿಷನ್ ಇದ್ದರೆ ಮಾತ್ರ ನಿಮಗೆ ಏನು ಬೇಕಾದರೂ ಮಾಡ್ಕೋಬೋದು ಎಕ್ಸಸೈಸು. ಅವಾಗ ನಿಮಗೆ ಬ್ಯಾಲೆನ್ಸ್ ಅನ್ಬ್ಯಾಲೆನ್ಸ್ ಆಗಲ್ಲ. ಓಕೆ. ಜಂಪು ಎಲ್ಲ ಬರುತ್ತಾ ನಿಮಗೆ ಸ್ಕೇಟಿಂಗಲ್ಲಿ ಎಲ್ಲ ಥರ? ಸೊ ಇವಾಗ ಹೀಗಿರ್ತೀರಾ, ಕಾಲಲ್ಲಿ ಅಂದರೆ ಹೇಗೆ, ಏನು ಟ್ರಿಕ್ ಯೂಸ್ ಮಾಡ್ತೀರಾ ನೀವು ಈ ಥರ ಬ್ಯಾಲೆನ್ಸ್ ಮಾಡೋಕ್ಕೆ? ಕಾಲಲ್ಲಿ ತೋರಿಸ್ತೀರಾ? ನಾವು ಕಾಲನ್ನು ಹಿಂಗೆ ಮಾಡಬಾರ್ದು, ಸ್ಟ್ರೈಟ್ ಆಗಿರಬೇಕು. ಬಾಡಿ ಪೊಸಿಷನ್ ಸ್ಟ್ರೈಟ್ ಇರಬೇಕು. ಬಾಡಿ ಮೇಲೆ ವೆಯ್ಟ್ ಬಿಡಬೇಕಾ, ಲೆಗ್ಸ್ ಮೇಲೆ ವೆಯ್ಟ್ ಬಿಡಬೇಕಾ ನೀವು ಬ್ಯಾಲೆನ್ಸ್ ಮೇಲೆ?
ಹಿಂಗೆ ಬೆಂಡ್ ಮಾಡಿದಾಗ ಲೆಗ್ಸ್ ಮೇಲೆ ವೇಟ್ ಇರಬೇಕು. ಲೆಗ್ಸ್ ಮೇಲೆ ವೇಟ್ ಇಲ್ಲ ಅಂದರೆ ಈ ರೀತಿ ಆಚೆ ಈಚೆ ಟ್ವಿಸ್ಟ್ ಆಗ್ತಾ ಇರುತ್ತೆ, ಆವಾಗ ಅನ್ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಎಷ್ಟು ಸರ್ಪ್ರೈಸ್ ಆಯಿತು ಗೊತ್ತಾ, ನೀವು ಬರೀ ರೌಂಡ್ ಮಾಡೋದನ್ನ ನೋಡಿದ್ದೀನಿ. ನಾನು ಸೀರಿಯಸ್ ಆಗಿ ಇವತ್ತುವರೆಗೂ ನಾನು ಈ ಥರ ಜಂಪ್ ಎಲ್ಲ ಮಾಡೋದು ಸ್ಕೇಟಿಂಗಲ್ಲಿ ನೋಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. Thank you. ಓಕೆ ಹಾಂ, ಸೊ ನೀವು ಇದನ್ನು ಶೂ ಮೇಲೆ ಹಾಕಬೇಕಾ, ಅಂದರೆ ಇದಕ್ಕೆ ಸಪ್ರೇಟ್ ಶೂ ಏನಾದರೂ ಬರುತ್ತಾ, ಅಥವಾ ನಾರ್ಮಲ್ ಶೂಸ್ ಮೇಲೂ ನೀವು ಇದು ಸ್ಕೇಟ್ ಬೋರ್ಡ್ ಹಾಕ್ಬೋದಾ? ಅಂದರೆ ಈ ರೀತಿ ಸ್ಕೇಟ್ ಎಲ್ಲ ಕ್ವಾಡ್ ಅಂತ ಇದೆ, ಅದಕ್ಕೆ ನಾವು ಶೂಸ್ ಬೇಕಾದ್ರೆ ಚೇಂಜ್ ಮಾಡ್ಕೊತಾ ಇರ್ಬೋದು. ಇದಕ್ಕೆ ಶೂ ಚೇಂಜ್ ಮಾಡ್ಬೋದು, ಆದರೆ ಶೂ ಸಪ್ರೇಟಾಗಿ ತಗೋಬೇಕಾಗುತ್ತೆ. ಶೂಸ್ ಸಪ್ರೇಟು, ಇದು ಎರಡು ಅಟ್ಯಾಚ್ ಇರಲ್ಲ, ಶೂ ಮತ್ತು ಅಟ್ಯಾಚ್ ಇರಲ್ಲ, ನಟ್ಟಿರುತ್ತೆ, ಅದನ್ನ ರಿಮೂವ್ ಮಾಡಿದ್ರೆ ಶೂ ಸಪ್ರೇಟ್, ಫ್ರೇಮ್ ಸಪ್ರೇಟ್. ಹೆಲ್ಮೆಟ್ ಎಲ್ಲ ಏನಕ್ಕೆ, ಅಂದರೆ ಸೇಫ್ಟಿಗೆ ಹಾಕೋತಿರಲ್ವ ಹೆಲ್ಮೆಟ್? ಅಂದರೆ ನಾವು ಬಿದ್ದರೆ ಬ್ರೇನ್ ಇಂಜುರಿ ಆಗಬಾರ್ದಂತ ಹೆಲ್ಮೆಟ್. ನೀ ಗಾರ್ಡ್ ನೀವು ಏನಕ್ಕೆ ಹಾಕೊಂಡಿಲ್ಲ? ನೀ ಗಾರ್ಡ್ಸ್ ಅಂದರೆ ನಾನು ಆ್ಯಕ್ಚುಲಿ ಬೀಳಲ್ಲ, ಒಂದೊಂದು ಟೈಮ್ ಏನೋ ಸ್ಲಿಪ್ಪಾಗಿ ಬೀಳ್ತೀನಿ. ಆಮೇಲೆ ಇದು ಡಿಸ್ಟಿಕ್ಸು, ಸ್ಟೇಟ್ಸು, ನ್ಯಾಷನಲ್ಸ್ ಎಲ್ಲ ಅಲೌಡ್ ಇಲ್ಲ. ಏನಕ್ಕೆ ಅಲೌಡ್ ಇಲ್ಲ? ಯಾಕಂದರೆ ನಾವು ಹೋಗ್ತಾ ಇರ್ತೀವಿ, ನಮ್ಮ ಗಾರ್ಡ್ಸಿಂದ ನಮ್ಮ ಹಿಂದೆ ಇರೋರಿಗೆ ಹರ್ಟ್ ಆಗುತ್ತೆ. ನೀಯಿಂದ ಎಲ್ಬೋ ಗಾರ್ಡ್ಸು ನೀಯಿಂದನೂ ಹಿಂಗೆ ಸ್ಕ್ವಿಂಗ್ ಮಾಡುವಾಗ ಈಗ ಏಟ್ ಆಗುತ್ತೆ. ಓಕೆ, ಸೊ ನೀ ಗಾರ್ಡು ಅಲೌಡ್ ಇಲ್ಲ, ಎಲ್ಬೋ ಕ್ಯಾಪು ಅಲೌಡ್ ಇಲ್ವಾ? ಅಲೌಡ್ ಇಲ್ಲ. ನಾವು ಪ್ಲಾಸ್ಟಿಕ್ ನೀ ಗಾರ್ಡ್ಸ್ ಹಾಕೊಂಡಿದ್ರೆ ಅದು ನಾವು ಬೀಳ್ತೀವಿ, ಅದು ಕ್ರ್ಯಾಕ್ ಆದಾಗ ಓಪನ್ ಆಗುತ್ತೆ, ಅದು ನಮಗೂ ಇಂಜುರಿ ಆಗುತ್ತೆ, ನಮ್ಮ ಬೇರೆಯವ್ರಿಗೂ ಇಂಜುರಿ ಆಗುತ್ತೆ. ಸೊ ಇಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡು ನೀವು ಸ್ಕೇಟಿಂಗ್ ಮಾಡಬೇಕು. ಶ್ರದ್ಧಾ, ನಿಮ್ಮ ಪೇರೆಂಟ್ಸ್ ಹೆಸರೇನು, ನಿಮ್ಮ ತಂದೆ ತಾಯಿ ಹೆಸರೇನು? ನಮ್ಮ ಅಪ್ಪನ ಹೆಸರು ಮಹೇಶ್, ನಮ್ಮಮ್ಮ ಹೆಸರು ರೇವತಿ. ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ? ಅಮ್ಮ ಹೌಸ್ ವೈಫ್, ಅಪ್ಪ ಜಾಕಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆ ಫೈನ್. ನಿಮಗೆ ಸ್ಕೇಟಿಂಗಲ್ಲಿ ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಲ್ವಾ, ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಆ ಥರ ಯಾರಾದರೂ ಇದ್ದಾರಾ? ನಿಮಗೆ ಏನಕ್ಕೆ ಕಲಿಬೇಕು ಅನ್ನಿಸ್ತು ಸ್ಕೇಟಿಂಗ್ನ? ಯಾಕಂದರೆ ಅಲ್ಲಿ ನೋಡಿದ ತಕ್ಷಣ ಎಲ್ಲರೂ ಓಡೋ ಥರ ನನಗೂ ಓಡ್ಬೇಕು ಥರ ಅನಿಸ್ತು. ಅದಕ್ಕಾಗಿ ನನಗೆ ಒಂದು ಸ್ಕೇಟಿಂಗ್ ಒಂಥರ ಹಾಬಿ. ಓಕೆ, ಸೊ ಸ್ಕೇಟಿಂಗ್ ಬಿಟ್ಟು ನಿಮಗೆ ಬೇರೆ ಏನೇನು ಹಾಬೀಸ್ ಇದೆ? ನಾನು ಸ್ಕೇಟಿಂಗ್ಗಿಂತ ಮುಂಚೆ, ಈ ಸ್ಕೇಟ್ಗಿಂತ ಮುಂಚೆ ಟಾಯ್ಲೆನಲ್ಲಿದ್ದೆ. ಆವಾಗ ನಾನು ಡ್ಯಾನ್ಸ್ಗೂ ಹೋಗ್ತಿದ್ದೆ. ಡ್ಯಾನ್ಸ್ ಕ್ಲಾಸು ಅಂದರೆ 3 o'clock ಇತ್ತು. ನಾನು ಸ್ಕೂಲಿಂದ ಬಂದುಬಿಟ್ಟು 3 o'clock ಅಲ್ಲಿಗೆ ಹೋಗ್ತಿದ್ದೆ, 3 to 4. ಮತ್ತು ಮನೆಗೆ ಬಂದುಬಿಟ್ಟು ಮತ್ತೆ 5 to 6 ಸ್ಕೇಟಿಂಗ್ ಕ್ಲಾಸ್ ಇರುತ್ತಲ್ವಾ, ಅದಕ್ಕೆ ಟಯರ್ಡ್ ಆಗ್ತಿತ್ತು. ಅದಕ್ಕಾಗಿ ನಾನು ಡ್ಯಾನ್ಸ್ ಕ್ಲಾಸ್ನ ಬಿಟ್ಬಿಟ್ಟಿದ್ದೀನಿ. ಇವಾಗ ಆದ್ರೂ ಡ್ಯಾನ್ಸ್ ಮಾಡ್ತೀನಿ, ಟಿ ವಿಯಲ್ಲೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತೀನಿ. ಸೊ ನೀವು ಫಸ್ಟ್ ಸ್ಕೇಟಿಂಗ್ ಕ್ಲಾಸ್ ಜಾಯ್ನ್ ಆದ್ರಿ ಅಲ್ವಾ, ಅವಾಗ ನಿಮಗೆ ಹೇಗೆ ಅನ್ನಿಸ್ತು? ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಹೇಗೆ ಅನ್ನಿಸ್ತು ನಿಮಗೆ? ಫುಲ್ ಚೇರ್ಫುಲ್ ಆಗಿ ಚೆನ್ನಾಗಿ ಎಕ್ಸೈಟೆಡ್ ಇತ್ತು. ಅಂದರೆ ನನಗೆ ಓಡ್ತಿದ್ದೀನಿ ಅಂತ ಒಂಥರ ಚೇರ್ಫುಲ್ ಆಗಿತ್ತು. ಫಸ್ಟ್ ನೀವು ಜಾಯ್ನ್ ಆದ್ರಿ ಅಲ್ವಾ ಕ್ಲಾಸು, ಸ್ಕೇಟಿಂಗ್ ಕ್ಲಾಸ್, ಅವಾಗ ನರ್ವಸ್ಸು, ಭಯ ಆ ಥರ ಏನು ಅನಿಸಿಲ್ವಾ ನಿಮಗೆ? ನರ್ವಸ್ ಏನು ಅನಿಸಿಲ್ಲ. ಬಿದ್ದಾಗ ಒಂಥರ ನರ್ವಸ್ ಆಗುತ್ತೆ, ಯಾಕಂದರೆ ಜಾಸ್ತಿ ನೋವು ಇರುತ್ತಲ್ವಾ, ಹಾಗಾಗಿ ನರ್ವಸ್ ಆಗುತ್ತೆ. ಓಕೆ, ಸರಿ. ಸೊ ನಿಮ್ಮ ಪೇರೆಂಟ್ಸು, ನಿಮ್ಮ ಪಪ್ಪ ಮಮ್ಮಿ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ? ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ನಂಗೆ ಕಾಂಪಿಟೇಷನ್ ಇದ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅಮ್ಮ ನನಗೆ ಸ್ಕೇಟಿಂಗ್ ಕ್ಲಾಸಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಅಪ್ಪ ಇದ್ದರೆ ಅಪ್ಪನೂ ಅಮ್ಮನೂ ಇಬ್ಬರೂ ಕರ್ಕೊಂಡು ಹೋಗ್ತಾರೆ ನನಗೆ ಸ್ಕೇಟಿಂಗ್ ಕಾಂಪಿಟೇಷನ್ಗೆಲ್ಲ. ಆಮೇಲೆ ನನಗೆ ಏನಾದರೂ ಬಿದ್ದರೆ ಅವರೇ ಎಲ್ಲರೂ ನನಗೆ ಬ್ಯಾಂಡೇಜ್ ಎಲ್ಲ ಹಾಕೋರು ಅವರೇ. ಸರಿ, ಓಕೆ. ಇವಾಗ ನೀವು ಫ್ರೀ ಟೈಮಲ್ಲಿ ಸ್ಕೇಟಿಂಗ್ ಬಿಟ್ಟು ಬೇರೆ ಏನು ಮಾಡ್ತೀರಾ? ಡ್ಯಾನ್ಸು, ಸ್ಕೇಟಿಂಗ್ ಬಿಟ್ಟು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನನಗೆ ತುಂಬ ಟಯರ್ಡ್ ಆಗಿರುತ್ತೆ, ಮಲ್ಕೊಂಡಿರ್ತೀನಿ. ಅಂದರೆ ಹೋಮ್ವರ್ಕ್ ಇದ್ದರೆ ಹೋಮ್ವರ್ಕ್ಸ್ ಎಲ್ಲ ಮಾಡ್ಕೊತೀನಿ, ಇಲ್ಲಾಂದರೆ ನಾನು ಟಿ ವಿ ಏನಾದರೂ ನೋಡ್ತಾ ಇರ್ತೀನಿ ಅಷ್ಟೇ. ಓಕೆ, ಸೊ ಆಮೇಲೆ ನಿಮಗೆ ಸ್ಕೇಟಿಂಗ್ ಏನಿದೆ ಅಲ್ಲ, ನೀವು ಇಷ್ಟು ಸಾಧನೆ ಮಾಡಿದ್ದೀರಾ ಸ್ಕೇಟಿಂಗಲ್ಲಿ, ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾನೆ ಇರ್ತೀರಾ. ಸೊ ನೀವು ಸ್ಕೂಲ್ ಇರುತ್ತೆ, ನಿಮ್ಮದು ಹೋಮ್ವರ್ಕ್ ಇರುತ್ತೆ, ಸ್ಟಡೀಸು, ಅಸೈನ್ಮೆಂಟ್, ಪ್ರಾಜೆಕ್ಟ್ಸ್ ಎಲ್ಲ ಇರುತ್ತೆ. ಸೊ ನೀವು ಸ್ಕೂಲ್ನ ಸ್ಕೇಟಿಂಗ್ನ ಎರಡನ್ನೂ ಹೇಗೆ ಸೈಮಲ್ಟೇನಿಯಸ್ ಆಗಿ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಅಂದರೆ ನಾನು 5:30ಗೆ ಹೇಳ್ತೀನಿ. 5:30ಗೆ ಬೆಳಿಗ್ಗೆ ಹೇಳ್ತೀರಾ ನೀವು? ಅಂದರೆ ಬ್ಯಾಡ್ ಕ್ಲೈಮೇಟ್ ಇದ್ದರೆ ಮನೇಲಿ ಸ್ಲೈಡ್ ಬೋರ್ಡ್ ಅಂತ ಇದೆ, ಅದನ್ನ ಮಾಡ್ತೀನಿ ಮನೇಲಿ. ಇಲ್ಲಾಂದರೆ ಸ್ಕೇಟಿಂಗ್ಗೆ ಹೋಗ್ತೀನಿ ಕ್ಲಾಸ್ ಬೆಳಗ್ಗೆ 5:30 to 6:30. 6:30ಗೆ ಮನೆಗೆ ಬರ್ತೀನಿ, ಹಾಲೆಲ್ಲ ಕುಡ್ಕೊಂಡು ಏನಾದರೂ ಸ್ವಲ್ಪ ಹೋಮ್ವರ್ಕ್ ಇರುತ್ತೆ ಮಾಡ್ಕೊಂಡ್ಬಿಟ್ಟು ಬಾತೆಲ್ಲ ಮಾಡ್ಕೊಂಡು ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಹೋಗ್ತೀನಿ. ಮಧ್ಯಾಹ್ನ ನಾನು 3 o'clock ಬರ್ತೀನಿ, ಏನಾದರೂ ತಿನ್ಕೊಂಡು ಮಲ್ಕೊತೀನಿ, ಯಾಕಂದರೆ ಫುಲ್ ಟಯರ್ಡ್ ಆಗುತ್ತೆ. ಬೆಳಗ್ಗೆ ಬೇಗ ಹೇಳ್ತೀನಲ್ವಾ, ಅದಕ್ಕಾಗಿ ತುಂಬ ಟಯರ್ಡ್ ಆಗುತ್ತೆ, ಅದಕ್ಕಾಗಿ ನಾನು ನಿದ್ರೆ ಮಾಡ್ತೀನಿ. ಮತ್ತು 4:30 to 5:30 ಹೋಮ್ವರ್ಕ್ಸ್ ಎಲ್ಲ ಮಾಡ್ಕೊತೀನಿ. ಏನಾದರೂ ಈಸಿಯಾಗಿ ಇದ್ದರೆ ಅದನ್ನ ಮಾಡ್ಕೊತೀನಿ.
ಆಮೇಲೆ ಸ್ಕೇಟಿಂಗಿಗೆ 6:30 to 8 ಆಗುತ್ತೆ ಮನೆಗೆ ಬರೋದು. ಬಂದುಬಿಟ್ಟು ಊಟ ಮಾಡ್ಕೊಂಡು ನಾನು ಮಲ್ಕೊತೀನಿ. ಸೊ ನೀವು ಇಷ್ಟೆಲ್ಲ ಎಫರ್ಟ್ಸ್, ಇಷ್ಟು ಚಿಕ್ಕ ವಯಸ್ಸು ನಿಮ್ಮದು, ಆದರೂ ನೀವು ಇಷ್ಟು ಡಿಸಿಪ್ಲಿನ್ಡ್ ಆಗಿದ್ದೀರಲ್ಲ, ಬೇರೆ ನಿಮ್ಮ ಫ್ರೆಂಡ್ಸ್ನ ನೋಡಿದಾಗ ನಿಮಗೆ ನೀವು ಯೂನಿಕ್ ಅನಿಸುತ್ತಾ? ನೀವು ಸ್ವಲ್ಪ ನಾನು ಇವ್ರಿಗಿಂತ ಡಿಫ್ರೆಂಟು, ಈ ವಯಸ್ಸಲ್ಲೇ ನಾನು ಇಷ್ಟೊಂದು ಮಾಡ್ತಿದ್ದೀನಿ ಅಂತ ನಿಮ್ಗೆ ಖುಷಿ ಇದೆಯಾ? ಹೌದು. ಹಾಂ. ಸೊ ಓಕೆ, ನೀವು ಫಸ್ಟ್ ಟೈಮ್ ಸ್ಕೇಟಿಂಗ್ ಜಾಯ್ನ್ ಆದ್ರಿ ಅಲ್ವಾ, ಅವಾಗ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ನೀವು? ಫಸ್ಟ್ ಟೈಮೇ ಇವಾಗ ಸ್ಕೇಟಿಂಗ್ ಕ್ಲಾಸ್ಗೆ ಹೋಗ್ತೀರಾ, ನಿಮಗೆ ಶೂಸ್ ಎಲ್ಲ ಕಟ್ತಾರೆ, ಅವಾಗ ನೀವು ನಾನು ಬೀಳ್ತಾ ಇದ್ದೀನಿ ಆ ಥರ ಎಲ್ಲ ಅನ್ಸಿಲ್ವಾ? ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ನಮಗೆ ಅಷ್ಟು ಬೆಂಡ್ ಪೊಸಿಷನ್ನು ಅಷ್ಟು ಯಾವುದು ಕೊಟ್ಟಿಲ್ಲ, ಗೊತ್ತಿರಲಿಲ್ಲ. ಆಮೇಲೆ ಸರ್ ಹತ್ರ ಹೋಗ್ಬಿಟ್ಟು ಅವರು ಹೇಳ್ಕೊಡ್ತಾರೆ, ಈ ರೀತಿ ಬೆಂಡ್ ಮಾಡಿಬಿಟ್ಟು ಹಿಂಗೆ ಮಾಡಬೇಕಂತ. ಆಮೇಲೆ ಸ್ವಲ್ಪ ಹೋಗ್ತಾ ಅವರು ಹೇಳ್ಕೊಡ್ತಾ ನಾನು ಫಾಸ್ಟ್ ಆಗಿದ್ದೆ. ಸ್ಕೇಟಿಂಗ್ ಇವಾಗ ನೀವು ತುಂಬ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, 5 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಲ್ವಾ? ಎಷ್ಟು ಸಲ ಬಿದ್ದಿದ್ದೀರಾ? ಹೇಗೆ ನಿಮ್ಗೆ ಏಟಾಗಿದೆಯಾ, ಪೆಟ್ಟಾಗಿದೆಯಾ, ಯಾವ ರೀತಿ ನೋವಿತ್ತು ನಿಮಗೆ? ಅಂದರೆ ನಾನು ತುಂಬ ಸತಿ ಬಿದ್ದಿದ್ದೀನಿ ಈ ಸ್ಕೇಟ್ಸಲ್ಲಿ. ನಾನು ಫಸ್ಟ್ ಬಿದ್ದಿರೋದು, ನನಗೆ ಸ್ಕೇಟ್ಸ್ ತಗೊಂಡು 8 days ಆಗಿತ್ತಷ್ಟೇ. ಆವಾಗ ನಾನು ಬಿದ್ದೆ, ಆದ್ರೂ ನಾನು ಕಾಂಪಿಟೇಷನ್ಗೆ ಹೋಗಿದ್ದೀನಿ. ಅದು ಫುಲ್ಲು ನೋವಿತ್ತು, ಆದ್ರೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇಂಜುರಿ ಆಗಿದ್ದು ನೆಕ್ಸ್ಟ್ ದಿವಸನೇ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಓ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆ ನೋವಲ್ಲೂ ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ರಿ? ಆದರೂ ಅವಾಗ ಸ್ವಲ್ಪ ಭಯ ಇತ್ತು, ಯಾಕಂದರೆ ಫಸ್ಟ್ ಕಾಂಪಿಟೇಷನ್ ಡಿಸ್ಟಿಕ್ದು. ಫಸ್ಟ್ ಕಾಂಪಿಟೇಷನ್ ಅದೇ ನಿಮ್ಮದು? ಅದು ನಂದು ಡಿಸ್ಟಿಕ್ಕಿಂದ ಸ್ಟಾರ್ಟ್ ಆಗಿದ್ದು ಅದೇ ಕಾಂಪಿಟೇಷನು. ಆವಾಗ ಬಿದ್ದಿದ್ದೆ, ತುಂಬ ನೋವಿತ್ತು, ಆದರೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎಂಥ ಕರೇಜಸ್ ಅಲ್ವಾ ನೀವು! ನೋಡಿ, ನೋವು ಇದ್ರೂ ಎದ್ಬಿಟ್ಟು ಹಾಗೆ ನೀವು ನೆಕ್ಸ್ಟ್ ಡಿಸ್ಟ್ರಿಕ್ಟಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಯಾವ ಕಾಂಪಿಟೇಷನ್ ಇದುವರೆಗೂ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ವಿನ್ ಆಗಿದ್ದೀರಾ? ನಾನು ಫಸ್ಟ್ ಕಾಂಪಿಟೇಷನ್ ವಿನ್ ಆಗಿರೋದು ಡಿಸ್ಟಿಕ್ ಮಾಗಡಿಯಲ್ಲಿತ್ತು. ಅಲ್ಲಿ ನನಗೆ ಫಸ್ಟ್ 3rd ಬ್ರಾನ್ಸ್ ಮೆಡಲ್ ಬಂದಿತ್ತು. ಬ್ರಾನ್ಸು. ಅದಾದಮೇಲೆ ಸ್ಟೇಟ್ ಇತ್ತು, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಅದ್ರ ವಿನ್ ಆಗಿಲ್ಲ, ಅದು ಮಾಗಡಿಯಲ್ಲೇ ಇದ್ದಿತ್ತು. ಆಮೇಲೆ ಅದು ಮಾಗಡಿ ಆದಮೇಲೆ ನನಗೆ ಬೆಳಗಾವಿಯಲ್ಲಿತ್ತು. ಬೆಳಗಾವಿಯಲ್ಲಿ ನನಗೆ 2 ಗೋಲ್ಡ್ ಬಂತು ಮೆಡಲು. 2 ಗೋಲ್ಡ್ ಮೆಡಲ್ಸ್ ಬಂತು. ಆಮೇಲೆ ಡಿಸ್ಟಿಕ್ ಇತ್ತು, ಮತ್ತು ಡಿಸ್ಟಿಕ್ಕು ಅದರಲ್ಲಿ 1 ಬ್ರಾನ್ಸ್ ಮೆಡಲು, 1 ಸಿಲ್ವರ್ ಮೆಡಲು. ಅದಾದಮೇಲೆ ಮೊಹಾಲಿಗೆ ಸೆಲೆಕ್ಷನ್ ಇತ್ತು, ಅದರಲ್ಲಿ ಬಂದಿದ್ದು ಮೊಹಾಲಿಗೆ ಸೆಲೆಕ್ಟ್ ಇದ್ದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಾನು 200 ಪೀಪಲಲ್ಲಿ ಬೆಸ್ಟ್ 16 ಟೈಮರ್ಸಲ್ಲಿ ಸೆಲೆಕ್ಟ್ ಆಗಿದ್ದೆ. ಸೊ ಎಷ್ಟು ಇದುವರೆಗೂ ನೀವು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಎಷ್ಟು ಕಾಂಪಿಟೇಷನ್ ಪಾರ್ಟಿಸಿಪೇಟು? ಫಸ್ಟ್ ನಾನು ಡಿಸ್ಟಿಕ್ BTM ಲೆವೆಟಲ್ಲಿತ್ತು, ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. BTM ಆಗಿ ನನಗೆ ಮತ್ತು ಸ್ಟೇಟಲ್ಲಿತ್ತು, ಸ್ಟೇಟಲ್ಲೂ ಪ್ರಾಕ್ಟೀಸ್ ಮಾಡಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿ. ಅದು ವಿನ್ ಆಗಿಲ್ಲ ನಾನು. ಆಮೇಲೆ ಡಿಸ್ಟಿಕಲ್ಲಿ ವಿನ್ ಆದೆ, 3rd ಪ್ರೈಸ್ ಸಿಕ್ತು. ಆಮೇಲೆ ಬೆಳಗಾವಿಯಲ್ಲಿತ್ತು ನನಗೆ, ಬೆಳಗಾವಿಯಲ್ಲಿ ವಿನ್ ಆಗಿದೆ. ಸೊ ಎಷ್ಟು ಮೆಡಲ್ಸ್ ಗೆದ್ದಿದ್ದೀರಾ ನೀವು ಇದುವರೆಗೂ? ಎಷ್ಟು ಗೋಲ್ಡ್ ಮೆಡಲ್ಸ್ ಗೆದ್ದಿದ್ದೀರಾ, ಎಷ್ಟು ಸಿಲ್ವರ್ ಆ್ಯಂಡ್ ಬ್ರಾನ್ಸ್? ಅಂದರೆ ನಾನು ಇಂಟರ್ ಸ್ಕೂಲಲ್ಲಿ 23 ಮೆಡಲ್ಸ್, ಗೋಲ್ಡ್ ಮೆಡಲ್ಸು. ಆಮೇಲೆ ಡಿಸ್ಟಿಕ್ ಸ್ಟೇಟಲ್ಲಿ ನನಗೆ 2 ಬ್ರಾನ್ಸ್ ಮೆಡಲ್ಸು ಡಿಸ್ಟಿಕ್ಕಲ್ಲಿ. ಆಮೇಲೆ 1 ಸಿಲ್ವರ್ ಮೆಡಲ್ಲು ಇದರಲ್ಲಿ ಡಿಸ್ಟಿಕ್ಕಲ್ಲಿ. 2 ಗೋಲ್ಡ್ ಬೆಳಗಾವಿಯಲ್ಲಿ ಸ್ಟೇಟ್ ಇತ್ತು. ಸೊ ಇಷ್ಟು ಮೆಡಲ್ಸ್, ಇಷ್ಟು ಪುಟ್ಟ ವಯಸ್ಸಿಗೆ ನೀವೆಲ್ಲ ಗೆದ್ಬಿಟ್ಟಿದ್ದೀರಾ. ನಿಮಗೆ ಇವಾಗ ಕಾಂಪಿಟೇಷನ್ ಇರುತ್ತೆ, ಒಂದು ಕಡೆ ನರ್ವಸ್ ಆಗ್ತಾ ಇರುತ್ತೆ ಆಯಿತಾ? ಹೇಗೆ ಆ ನರ್ವಸ್ ಭಯನ ನೀವು ಫೇಸ್ ಮಾಡ್ತೀರಾ? ಅಂದರೆ ನಿಮಗೆ ನೀವು ಹೇಗೆ ಕಾನ್ಫಿಡೆನ್ಸ್ ತುಂಬ್ಕೋತೀರಾ? ಹೇಗೆ ಅಂದರೆ ನನಗೆ ಅಪ್ಪ ಪರವಾಗಿಲ್ಲ ಮಾಡು, ಲಾಂಗ್ ಪುಷ್ ಮಾಡು, ಬರ್ತೀಯಾ ಅಂತ ಹೇಳ್ತಾರೆ. ನಾನು ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ಆಗಲ್ಲ. ಅಂದರೆ ತುಂಬ ಟಫ್ ಇರುತ್ತಲ್ವ, ಅದರಲ್ಲಿ ನಾನು ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಸೊ ಓಕೆ, ಇವಾಗ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಗೆದ್ದು ಬಿಡ್ತೀರಲ್ಲ, ಅವಾಗ ನಿಮ್ಗೆ ಯಾವ ಥರ ಫೀಲಿಂಗ್ ಆಗುತ್ತೆ? ಫುಲ್ಲು ಜಾಲಿಯಾಗಿರುತ್ತೆ. ಅಂದರೆ ಅಪ್ಪ ಹೇಳ್ತಾರೆ ವೆರಿ ಗುಡ್ಡು, ಚೆನ್ನಾಗಿ ಮಾಡಿದ್ಯಾ, ಇದೇ ಥರ ಕಂಟಿನ್ಯೂ ಮಾಡು, ಇನ್ನು ಸ್ಟೇಟು ನ್ಯಾಷನಲ್ಸ್ ಎಲ್ಲ ವಿನ್ ಆಗಬೇಕು ಅಂತ ಹೇಳ್ತಾರೆ. ಅವಾಗ ನಂಗೆ ಒಂಥರ ಫೀಲಿಂಗ್ಸ್ ಇರುತ್ತೆ, ಮೆಡಲ್ ಹೊಡೆದೆ, ಇನ್ನೂ ಜಾಸ್ತಿ ಮೆಡಲ್ಸ್ ವಿನ್ ಮಾಡಬೇಕಂತ. ನಿಮ್ಗೆ ಸ್ಕೇಟಿಂಗಲ್ಲಿ ಫ್ರೆಂಡ್ಸ್ ಇದ್ದಾರಾ? ಯಾರ್ಯಾರು ಇದ್ದಾರೆ ನಿಮಗೆ ಫ್ರೆಂಡ್ಸ್ ಸ್ಕೇಟಿಂಗ್ ಕ್ಲಾಸಲ್ಲಿ? ದೀಕ್ಷಿತಾ ಅಂತ, ಅವಳು ಈ ಸ್ಕೇಟ್ಸ್. ಆಮೇಲೆ ಪ್ರಯಾಗ್ ಅಂತ, ಅವರಿಬ್ಬರು ಫ್ರೆಂಡ್ಸು. ಸೊ ಅವರಿಬ್ಬರು ನಿಮ್ಗೆ ಕಾಂಪೀಟ್ ಮಾಡ್ತಾರಾ ಸ್ಕೇಟಿಂಗಲ್ಲೆಲ್ಲ? ಅವರು ನಿಮ್ಮ ಜೊತೆ ಕಾಂಪಿಟೇಷನ್ಸ್ಗೆಲ್ಲ ಬರ್ತಾ ಇಲ್ಲ, ಇರ್ತಾರೆ? ಅವರು ಬರ್ತಾ ಇರ್ತಾರೆ, ಅದು ನನ್ನ ಜೊತೆ ಬರಲ್ಲ. ಅವರು ನಿಮ್ಮ ಜೊತೆ ಕಾಂಪೀಟ್ ಅವ್ರು ಮಾಡಲ್ಲ? ಅವ್ರಿಗೆ ಬೇರೆ ಏಜ್ ಗ್ರೂಪ್ ಇರುತ್ತೆ. ಓಕೆ. ಸೊ ನಿಮ್ಮ ಫೇವ್ರೆಟ್ ಥಿಂಗ್ಸ್ ಯಾವ್ದ್ಯಾವ್ದಿದೆ ಸ್ಕೇಟಿಂಗ್ ಬಿಟ್ಟು? ಡ್ಯಾನ್ಸು, ಡ್ರಾಯಿಂಗ್ ಎಲ್ಲ ಇಷ್ಟ ನನಗೆ. ಅವಾಗಲೇ ಕೇಳಿದೆ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಸ್ಟಡೀಸ್ನೆಲ್ಲ? ನೀವು ನಿಮ್ಮ ರುಟೀನ್ ಹೇಳಿದ್ರಿ ಅಲ್ವಾ?
ಇವಾಗ ನಿಮಗೆ ನೆಕ್ಸ್ಟ್ ಡೇ ಕಾಂಪಿಟೇಷನ್ ಇರುತ್ತೆ. ಹಾಂ. ಸೊ ನೀವು ಸ್ಕೂಲಲ್ಲಿ ಲೀವ್ ತಗೋಬೇಕಾಗುತ್ತೆ, ರಜೆ ತಗೋಬೇಕಾಗುತ್ತೆ. ಸೊ ಹೇಗೆ ನೀವು ಎಲ್ಲ ಕೋಪಪ್ ಮಾಡ್ತೀರಾ? ಹೇಗೆ ನೆಕ್ಸ್ಟ್ ಡೇ ನಿಮಗೆ ಹೇಗೆ ಮ್ಯಾನೇಜ್ ಆಗುತ್ತೆ? ರಜೆ ಹಾಕಿರ್ತೀರಾ, ಕಾಂಪಿಟೇಷನ್ ಎಲ್ಲ ಆದಮೇಲೆ ಹೇಗೆ ನಿಮಗೆ ಮ್ಯಾನೇಜ್ ಆಗುತ್ತೆ? ಅಂದರೆ ನಾನು ಹೋಗೋದ್ಕಿಂತ ಒನ್ ಡೇ ಬಿಹೈಂಡೇ ನಾನು ಡೈರಿ ನೋಟಲ್ಲಿ ಬರ್ದು ಕಳಿಸ್ತೀನಿ, ಅಮ್ಮ ಬರ್ದು ಕಳಿಸ್ತಾರೆ. ಇರ್ತಿ ನನಗೆ ಹಾಲಿಡೇ ಬೇಕು, ಇರ್ತಿ ಕಾಂಪಿಟೇಷನ್ ಹೋಗ್ತಾಯಿದ್ದೀನಿ ಅಂತ. ಆಮೇಲೆ ಅವರು ನೀಟಾಗಿ ಬರ್ದು ಕಳಿಸ್ತಾರೆ, ಓಕೆ ಮ್ಯಾಮ್, ಓಕೆ, ಟೆಲ್ ಹರ್ ಟು ವಿನ್ ಆ್ಯಂಡ್ ಕಮ್ ಅಂತ ಹೇಳ್ತಾರೆ. ಆವಾಗ ಅವ್ರು ನನಗೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಪ್ರಿನ್ಸಿಪಲ್ ಮ್ಯಾಮು, ವೈಸ್ ಪ್ರಿನ್ಸಿಪಲ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಸ್ಕೂಲಲ್ಲಿ ಟೀಚರ್ಸಿಂದ, ಪ್ರಿನ್ಸಿಪಲಿಂದ ನಿಮಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಶ್ರದ್ಧಾ? ನಮ್ಮ ಕ್ಲಾಸ್ ಟೀಚರ್ ಹೆಸರು ರೇಖಾ ಮ್ಯಾಮ್ ಅಂತ. ಅವ್ರು ನನಗೆ ಸ್ಟಡೀಸ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಏನಾದರೂ ಡೌಟ್ ಇದ್ದರೆ ಹೋಮ್ವರ್ಕಲ್ಲಿ ಅವ್ರನ್ನ ಕೇಳಿದ್ರೆ ಏನು ಭಯಲ್ಲ. ಹೋಮ್ವರ್ಕ್ ಮಾಡಿಲ್ಲ ಅಂದರು ಪರವಾಗಿಲ್ಲ, ನೀನು ಆದರೆ ಫಿನಿಶ್ ಬರ್ಬೇಕಂತ ಹೇಳ್ತಾರೆ. ತುಂಬ ಪೊಲೈಟಾಗಿ. ನಿಮಗೆ ಏನು ಸ್ಕೇಟಿಂಗ್ ಕಾಂಪಿಟೇಷನ್ ಎಲ್ಲ ನಡೆಯುತ್ತಾ ಸ್ಕೂಲಲ್ಲೂ? ನಿಮಗೆ ಸ್ಕೂಲಿಂದ ನಡೆಯುತ್ತಾ ಸ್ಕೇಟಿಂಗ್ ಕಾಂಪಿಟೇಷನ್? ಇಲ್ಲ. ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಬಗ್ಗೆ ಹೇಳಿದ್ರಲ್ಲ, ಮತ್ತೆ ಅದೇನು? ಇಂಟರ್ ಸ್ಕೂಲ್ ಅಂದರೆ ಬೇರೆ ಸ್ಕೂಲಿಂದ ನಮಗೆ ಬರುತ್ತೆ. ಅದು ನಮ್ಮ ಕೋಚ್ ಕಳಿಸ್ತಾ ಇರ್ತೀವಿ. ಪಾರ್ಟಿಸಿಪೇಟ್ ಮಾಡೋದಾದರೆ ರಿಜಿಸ್ಟ್ರೇಷನ್ ಮಾಡಬೇಕಂತ ರಿಜಿಸ್ಟ್ರೇಷನ್ ಮಾಡ್ತೀವಿ. ಆ ಸ್ಕೂಲಿಗೆ ಹೋಗ್ಬಿಟ್ಟು ನಾವು ಕಾಂಪಿಟೇಟ್ ಮಾಡಬೇಕು. ಹಾಂ, ಓಕೆ. ಸೊ ಇವಾಗ ನಿಮಗೆ ಕಷ್ಟ ಅನ್ಸಲ್ವಾ ಇದನ್ನೆಲ್ಲ ಮ್ಯಾನೇಜ್ ಮಾಡುವಾಗ? ಇಷ್ಟು ರೂಟೀನ್ ಹೇಳ್ದು ಬೆಳಿಗ್ಗೆ 5:30 ಎದ್ದೋಗ್ತೀರಾ, ಹೋಮ್ವರ್ಕ್ ಮಾಡ್ತೀರಾ ಎಲ್ಲ, ನಿಮಗೆ ಕಷ್ಟ ಅನ್ಸಲ್ವಾ ಇಷ್ಟು ಸ್ಕೇಟಿಂಗ್ ಜೊತೆ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ? ಫುಲ್ ಟಯರ್ಡ್ ಆದಾಗ ಏನು ಮಾಡ್ತೀರಾ? ಫ್ರಸ್ಟ್ರೇಷನ್ ಆಗಲ್ವಾ ನಿಮಗೆ? ಆಗತ್ತೆ, ಆದ್ರೂ ನಾನು ವಿನ್ ಮಾಡ್ಬೇಕಂತ ಅದೊಂದು ನನಗೆ ಇದು ವಿನ್ ಮಾಡಬೇಕು ಅನ್ನೋದು ನಿಮಗೆ ಸ್ಪೋರ್ಟಿವ್ ತುಂಬುತ್ತೆ. ನಾನು ವಿನ್ ಆಗಬೇಕು, ಅದಕ್ಕೆ ಈ ಥರ ಮಾಡಬೇಕು ಅಂತ. ಹೇಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಇಷ್ಟೊಂದು ಅಂದರೆ ಒಂದ್ಸತಿ ಮೆಡಲ್ ಬಂದರೆ ಕಾನ್ಫಿಡೆನ್ಸ್ ಆಗುತ್ತೆ, ಆದ್ರೂ ಸ್ವಲ್ಪ ಭಯ ಇರುತ್ತೆ. ಆದರೆ ನಾನು ಅದನ್ನ ಕೇರ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ಮಾಡ್ತೀರಾ, ಗೆಲ್ಲಿ ಬಿಡಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಒಂದು ಸ್ಪೋರ್ಟಿವ್ ಇದೆ. ಈ ಸ್ಪೋರ್ಟಿವ್ ಹೀಗೆ ಇರಲಿ ಅಂತ ನಾನು ಹೇಳ್ತೀನಿ ನಿಮಗೆ, ಓಕೆನಾ? ಸೊ ಇವಾಗ ಇಷ್ಟೊಂದು ಇಂಜುರಿ ಎಲ್ಲ ಆಗಿರುತ್ತಲ್ವ ನಿಮಗೆ, ಅವಾಗ ನಿಮ್ಗೆ ಬೇಜಾರಾಗಲ್ವಾ? ಅಂದರೆ ನಾನು ಇವಾಗ ನೀವು ಇಂಜುರಿ ಆದಾಗೆ ನೆಕ್ಸ್ಟ್ ದಿವಸ ಡಿಸ್ಟ್ರಿಕ್ಟ್ ಲೆವೆಲಲ್ಲೆಲ್ಲ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ರಿ, ಆಯಿತಾ? ಇಂಜುರಿ ಆಗ್ತಾ ಇರುತ್ತೆ, ನೀವು ಕೆಲವೊಂದು ಸಲ ಕ್ಲಾಸಿಗೆ ಹೋಗದೇ ಇರೋಂಥ ಸಂದರ್ಭ ಇದೆಯಾ? ಇಂಜುರಿ ಆಗಿ ನಿಮಗೆ ಹೋಗೋಕ್ಕೆ ಆಗಲ್ಲ ಕ್ಲಾಸಿಗೆ, ಆ ಥರ ಏನಾದರೂ ಆಗಿದೆಯಾ? ಆ ಪೇನ್ ಇದ್ರೂ ನಾನು ಕ್ಲಾಸ್ನ ಯಾವತ್ತು ಹೋಗದೆ. ಬಟ್ ಡಾಕ್ಟರ್ ಏನಾದರೂ ಹೇಳಿದರೆ, ಇವಾಗ ಹೇಳಿದಾರೆ ಆ ಥರ ಹೋಗಬೇಡಿ, ನೀವು ಒಂದು ವೀಕ್ ರೆಸ್ಟ್ ತೊಗೊಳ್ಳಿ ಆ ಥರ? ನಮಗೆ ನಾನು ಡಾಕ್ಟ್ರ್ ಹತ್ರ ಯಾರ ಹತ್ರನೂ ಹೋಗಲ್ಲ, ಮನೇಲೇ ಅದು ನೋವು ಇದ್ರೂ ಆದರೂ ನಾನು ಸ್ಕೇಟಿಂಗ್ ಹೋಗಿ ಮಾಡ್ತೀನಿ. ಹಾಲಿಡೇ ತೊಗೊಳಲ್ಲ. ಹಾಲಿಡೇ ತೊಗೊಳ್ಳೋದಿಲ್ಲ ನೀವು ಸ್ಕೇಟಿಂಗ್? ನಿಮ್ಗೆ ಅಷ್ಟು ಇಷ್ಟ ಸ್ಕೇಟಿಂಗ್ ಅಂದರೆ? ಸೊ ಶ್ರದ್ಧಾ ಅವರೇ, ನಿಮಗೆ ಸ್ಟಡೀಸ್ ಹಾಗೂ ಸ್ಕೇಟಿಂಗ್ ಇವೆರಡರಲ್ಲಿ ಯಾವುದಂದ್ರೆ ತುಂಬ ಇಷ್ಟ ನಿಮಗೆ? ಸ್ಕೇಟಿಂಗ್ ಇಷ್ಟ ನನಗೆ ತುಂಬ. ಸ್ಕೇಟಿಂಗೇ ನಿಮಗೆ ತುಂಬ ಇಷ್ಟ. ಸೊ ಓಕೆ, ಇವಾಗ ನಿಮ್ಮ ವಯಸ್ಸು ಯು ಆರ್ 9 years old ಅಲ್ವಾ? ಈಗ ನಿಮಗೆ ಸ್ಕೇಟಿಂಗ್ ಅನ್ನೋದು ಈಗ ಒಂದು ಹಾಬಿ ಥರ, ಪ್ಯಾಷನ್ ಥರ ಅಲ್ವಾ? ಸೊ ದೊಡ್ಡವರಾದ್ಮೇಲೆ ನೀವು ಏನಾಗಬೇಕು ಅಂತಿದ್ದೀರಾ? ಅಥವಾ ಸ್ಕೇಟಿಂಗಲ್ಲೇ ನೀವು ಕಂಟಿನ್ಯೂ ಮಾಡ್ಬೇಕಂತಿದ್ದೀರಾ? ಇದನ್ನೇ ಪ್ರೊಫೆಷನ್ ಆಗಿ ತೊಗೋಬೇಕು ಅಂತಿದ್ದೀರಾ? ಏನು ಮಾಡ್ಬೇಕಂತಿದ್ದೀರಾ ನೀವು ಫ್ಯೂಚರಲ್ಲಿ? ನಾನು ಸ್ಕೇಟಿಂಗು ಕಂಟಿನ್ಯೂ ಮಾಡ್ತೀನಿ ಹಾಗೂ ಡಾಕ್ಟರು ಆಗ್ತೀನಿ ದೊಡ್ಡಲಾದ್ಮೇಲೆ. ನಿಮಗೆ ಡಾಕ್ಟರ್ ಆಗಬೇಕು ಅನ್ನೋದೊಂದು ಆಂಬಿಷನ್ ಇದೆ, ಬಟ್ ನೀವು ಸ್ಕೇಟಿಂಗ್ನು ಕಂಟಿನ್ಯೂ ಮಾಡ್ತೀನಿ, ಆದರೆ ಬಿಡಲ್ಲ. ಸೊ ನೆಕ್ಸ್ಟ್ ನಿಮಗೆ ಏನೇನು ಮಾಡಬೇಕು ಅಂತಿದೆ ಸ್ಕೇಟಿಂಗಲ್ಲಿ? ನೆಕ್ಸ್ಟ್ ಯಾವುದಾದ್ರೂ ಅಪ್ಕಮಿಂಗ್ ನಿಮಗೆ ಕಾಂಪಿಟೇಷನ್ಸ್ ಇದೆಯಾ ಕ್ಲಾಸಿಂದ? ಇದೆ, ನಮಗೆ ನೆಕ್ಸ್ಟು ಈ ಅಕ್ಟೋಬರಲ್ಲಿ ನಂಗೆ ತಮಿಳ್ನಾಡಲ್ಲಿದೆ ನ್ಯಾಷನಲ್ಸ್. ಓಕೆ, ತಮಿಳ್ನಾಡಲ್ಲಿ. ಸೊ ಹೇಗೆ ನಡೀತಾ ಇದೆ ನಿಮ್ಮ ಪ್ರಿಪ್ರೇಷನ್ಸ್ ಎಲ್ಲ? ಅದಕ್ಕೆ ನಾನು 1 month ಬ್ಯಾಕ್ ನನಗೆ ಮೊಹಾಲಿಯಲ್ಲಿತ್ತು. ಅಲ್ಲಿ ನೋಡ್ಮೇಲೆ ಒಂಥರ ಇನ್ನೂ ಜಾಸ್ತಿ ಪವರ್ ಹಾಕಿಬಿಟ್ಟು ಎನರ್ಜಿ ಹಾಕ್ಬಿಟ್ಟು ವರ್ಕೌಟ್ ಮಾಡಬೇಕಂತ ಇವಾಗ ವರ್ಕೌಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಪವರ್ ಹಾಕ್ಬಿಟ್ಟು ಎನರ್ಜಿ ಹಾಕ್ಬಿಟ್ಟು ನೆಕ್ಸ್ಟ್ ತಮಿಳ್ನಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಅಲ್ಲಿ ಗೆದ್ಬಿಟ್ಟು ಬನ್ನಿ ಅಂತ ನಾನು ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ, ಓಕೆನಾ? ಸೊ ನೆಕ್ಸ್ಟ್ ನಿಮಗೆ ಈಗ ಸ್ಕೇಟಿಂಗ್ ಮಾಡ್ತೀರಾ, ನಿಮಗೆ ಡಿಫ್ರೆಂಟ್ ಏನಾದರೂ ಡಯಟ್ ಇರುತ್ತಾ? ಇದನ್ನೇ ತಿನ್ನಬೇಕು, ಈ ಥರ ಫುಡ್ಸ್ನೆಲ್ಲ ತಿನ್ನಬಾರ್ದು? ಈಗ ಸ್ಪೋರ್ಟ್ಸ್ಮನ್ ಸ್ಪೋರ್ಟ್ಸಲ್ಲಿ ಯಾರು ಇರ್ತಾರೆ ಅವ್ರಿಗೆ ಡಯಟ್ ಇರುತ್ತೆ, ನಿಮಗೆ ಏನು ಥರ ಡಯಟ್ ಏನಾದರೂ ಹೇಳಿದಾರಾ ನಿಮ್ಮ ಕೋಚ್? ಹೇಳಿದ್ದಾರೆ, ಮೈದಾ ಐಟಮ್ ಅಂದರೆ ಬೇಕ್ರಿಯಲ್ಲಿ ಪಿಜ್ಜಾ ಅಂದರೆ ಆ ಥಿಂಗ್ಸ್ ಎಲ್ಲ ತಿನ್ನಬಾರ್ದು, ಮೈದಾ ಐಟಮು. ಮನೇಲಿ ಹೋಮ್ ಮೇಡ್ ಫುಡ್ಡೇ ತಿನ್ನಿ, ನೀವು ಜಂಕ್ ಫುಡ್ ತಿನ್ನಬಾರ್ದು. ಡೈಲಿ ನೀವು ಎಷ್ಟು ಅವರ್ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತೀರಾ ದಿನಕ್ಕೆ? ಬೆಳಗ್ಗೆ 1 hour, ಯಾಕಂದರೆ ಸ್ಕೂಲಿಗೆ ಲೇಟ್ ಆಗುತ್ತಲ್ಲ ಅಂತ 1 hour ಮಾಡ್ತೀನಿ. ಸಂಜೆ 3 hours, 6 to 8 ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಬೆಳಿಗ್ಗೆ ಓನ್ಲಿ 1 hour. ಬೆಳಿಗ್ಗೆ ನೀವೇ ಸೆಲ್ಫ್ ಪ್ರಾಕ್ಟೀಸ್ ಮಾಡ್ತೀರಾ, ಸಾಯಂಕಾಲ ಕ್ಲಾಸಿಗೆ ಹೋಗ್ತೀರಾ? ಯಾಕಂದರೆ ಬೆಳಗ್ಗೆ ಕ್ಲಾಸಸ್ ಇರಲ್ಲ. ಅಂದರೆ ಕ್ಲಾಸಸ್ ಯಾವಾಗಿರುತ್ತಂದರೆ ಮಂತ್ಲಿ ಒನ್ಸ್ ರೋಡ್ ಪ್ರಾಕ್ಟೀಸ್ ಇರುತ್ತೆ ನನಗೆ. ಅದು ರೋಡ್ ಪ್ರಾಕ್ಟೀಸ್ ಅಂದರೆ ಏನು?
ರೋಡಲ್ಲಿ ಮಾಡೋದು ನಾವು ಬೋತ್ ಗ್ರೌಂಡಲ್ಲಿ ಅಂದರೆ ರಿಂಕು ಮಾಡ್ತೀವಿ, ರೋಡು ಮಾಡ್ತೀವಿ. ಆ ರೋಡಲ್ಲಿ ನಿಮ್ಮ ಜೊತೆ ನಿಮ್ಮ ಕಾಂಪಿಟೇಟರ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಕೋಚ್ ಎಲ್ಲರೂ ಕರ್ಕೊಂಡು ಬರ್ತಾರೆ. ಒಂಥರ ಟ್ರಿಪ್ ಥರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಸ್ಕೇಟಿಂಗ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ವೆರಿ ನೈಸ್ ಶ್ರದ್ಧಾ. ಥ್ಯಾಂಕ್ ಯು. ಸೊ ನಿಮ್ಮನ್ನ ನೋಡಿ ನಿಮ್ಮ ಜೊತೆ ಮಾತಾಡಿ ನನಗಂತೂ ತುಂಬ ಖುಷಿ ಆಯಿತು. ಸೊ ನಿಮ್ಗಿವತ್ತು ಈ ಪ್ರೋಗ್ರಾಮಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ನನ್ನ ಜೊತೆ ಮಾತಾಡಿ ವೀಕ್ಷಕರಿಗೆಲ್ಲ ನಿಮ್ಮ ಒಂದು ಪ್ರಾಕ್ಟೀಸ್ ಬಗ್ಗೆ ನಿಮ್ಮ ಸಾಧನೆ ಬಗ್ಗೆ ಹೇಳಿದ್ದು ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿ ಅನಿಸ್ತು. ಏನಾದರೂ ಟಿಪ್ಸ್ ಕೊಡೋಕ್ಕೆ ಇಷ್ಟನಾ ನಿಮಗೆ? ಏನಾದರೂ ಟಿಪ್ಸ್ ಕೊಡ್ತೀರಾ? ಟಿಪ್ಸ್ ಅಂದರೆ ನೀವು ಆಲ್ರೆಡಿ ಸ್ಕೇಟಿಂಗ್ ಕಲ್ತಿದ್ರೂ ಪರವಾಗಿಲ್ಲ. ಅದರ ಟಿಪ್ಸ್ ಅಂದರೆ ಬೆಂಡ್ ಪೊಸಿಷನ್ ಆಗಿರಬೇಕು. ಅದು ಕಲಿತ್ರೆ ಮಾತ್ರ ನಮಗೆ ಫಾಸ್ಟಾಗಿ ಸ್ಕೇಟಿಂಗ್ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರದ್ಧಾ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು. ಅವ್ರ ಸ್ಕಿಲ್ಗಳನ್ನೆಲ್ಲ ತೋರಿಸಿದ್ರು. ಅವರು ಇಷ್ಟೊಂದು ಮೆಡಲ್ಸ್ನೆಲ್ಲ ಗೆದ್ದಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ ನಾವು ಇದು ಯಾವ ಮೆಡಲ್ಸು, ಇನ್ನು ಏನೇನು ಗೆದ್ದಿದ್ದಾರೆ, ಅವ್ರ ಟ್ರಾಫೀಸ್ ಬಗ್ಗೆ ಎಲ್ಲ ಕೇಳೋಣ. ಈ ಮೆಡಲ್ಸ್ ಬಗ್ಗೆ ಹೇಳ್ತೀರಾ? ಯಾವಾಗ ಗೆದ್ದಿದ್ದು? ಇದರಲ್ಲಿ ಇಷ್ಟು ಇರೋದೆಲ್ಲ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್. ಇಲ್ಲಿ ಇದೆಲ್ಲ ಗೋಲ್ಡ್ ಮೆಡಲ್ಸ್. ಓಕೆ, ಇದರಲ್ಲಿ ಬರೀ ನನಗೆ ಇದೊಂದು ಸಿಕ್ಕಿರೋದು ಬ್ರಾನ್ಸ್ ಮೆಡಲು, ಒಂದು ಸಿಲ್ವರ್ ಸಿಕ್ಕಿದೆ. ಸೊ ಇದೆಲ್ಲ ಯಾವ ಮೆಡಲ್ಸು? ಇದಿಷ್ಟು ನನಗೆ ಡಿಸ್ಟಿಕ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲಲ್ಲಿ ಸಿಕ್ಕಿರೋದು. ಫಸ್ಟ್ ಯಾವ್ದು ಇದರಲ್ಲಿ ಮೆಡಲ್ ಗೆದ್ದಿದೆ ಅಂತ ನಿಮ್ಗೆ ಗೊತ್ತಾ? ಡಿಸ್ಟಿಕ್ ಅಲ್ಲ. ಹಾಂ, ಫಸ್ಟ್ ಮೆಡಲ್ ಯಾವುದು ಇದರಲ್ಲಿ? ಇಷ್ಟು ಮೆಡಲ್ಸ್ ಗೆದ್ದಿದ್ದೀರಾ ಅಂದರೆ ಫಸ್ಟ್ ಯಾವ್ದು ಗೆದ್ದಿದ್ದೀರಾ ಅಂತಲೇ ಮರ್ತೋಗ್ಬಿಟ್ಟಿದ್ರೆ. ಅಷ್ಟೊಂದು ಮೆಡಲ್ಸ್ ಗೆದ್ದಿದ್ದೀರಾ ನೀವು ಅಲ್ವಾ? ಎಷ್ಟು ಗೋಲ್ಡ್ ಮೆಡಲ್ಸ್ ಗೆದ್ದಿದ್ದೀರಾ ಟೋಟಲ್ಲು? ಇಂಟರ್ ಸ್ಕೂಲಲ್ಲಿ 23 ಗೋಲ್ಡ್ ಮೆಡಲ್ಸು. ಅದರಲ್ಲಿ 2 1 ಬ್ರಾನ್ಸು 1 ಸಿಲ್ವರ್ ಮೆಡಲ್ನು. ಹಾಂ, ಸಿಲ್ವರ್ ಒಂದು, ಬ್ರಾನ್ಸ್ ಒಂದು, ಗೋಲ್ಡ್ 21 ಮೆಡಲ್ಸ್. ಓಕೆ, ನಿಮ್ಗೆ ಖುಷಿ ಆಗುತ್ತೆ ಈ ಥರ ಮೆಡಲ್ ಎಲ್ಲ ಹಾಕುವಾಗ? ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ. ಸೊ ಶ್ರದ್ಧಾ ಅವರೇ, ನೀವು ಇಷ್ಟೊಂದು ಮೆಡಲ್ಸ್ ಎಲ್ಲ ತೊಗೊಂಡಿದ್ದೀರಾ, ಕೈಯಲ್ಲಿ ಟ್ರೋಫಿ ಬೇರೆ ಇದೆ. ಟ್ರೋಫಿ ನಿಮಗೆ ಯಾವಾಗ ಸಿಕ್ತು? ಯಾವ ಕಾಂಪಿಟೇಷನಲ್ಲಿ ಸಿಕ್ತು? ಇನ್ನು ಎಷ್ಟು ಟ್ರೋಫೀಸ್ ಇದೆ ನಿಮ್ಮ ಹತ್ರ? ಇನ್ನು 2 ಟ್ರೋಫೀಸ್ ಇದೆ. ಸೊ ಎಲ್ಲಿ ಗೆದ್ದಿದ್ದು ಟ್ರೋಫೀಸ್ ಬಗ್ಗೆ ಹೇಳಿ. ಇದೆರಡು ನಾನು ಪ್ರಾಕ್ಟೀಸ್ ಮಾಡ್ತೀನಲ್ಲ, ಅಲ್ಲಿ ನಡೆದಿರೋ ಕಾಂಪಿಟೇಷನಲ್ಲಿ ಸಿಕ್ಕಿರೋದು ನನಗೆ. ಇನ್ನೆರಡು ಟ್ರೋಫೀಸು ಇನ್ನೆರಡು ಇಂಟರ್ ಸ್ಕೂಲಲ್ಲಿ, ಒಂದು ನನ್ನ ಗ್ರೌಂಡಲ್ಲೇ ನಡೆದಿರೋದು. ಹೀಗೆ ಇನ್ನಷ್ಟು ಟ್ರೋಫೀಸ್ ಮೆಡಲ್ಸ್ ಎಲ್ಲ ನೀವು ಗೆಲ್ಲಿ ಅಂತ ನಾನು ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಓಕೆನಾ? ಆಲ್ ದ ವೆರಿ ಬೆಸ್ಟ್. ಹೀಗೆ ನೀವು ಇನ್ನಷ್ಟು ಜಾಸ್ತಿ ಟ್ರೋಫೀಸು ಜಾಸ್ತಿ ಮೆಡಲ್ಸ್ ಎಲ್ಲ ಗೆಲ್ಲಿ. ಓಕೆನಾ? ಓಕೆ, ಥ್ಯಾಂಕ್ ಯು. ನೀವು ಇದುವರೆಗೂ ಇಷ್ಟೆಲ್ಲ ಮೆಡಲ್ಸ್ ಗೆದ್ದಿದ್ದೀರಾ ಅಲ್ವಾ? ಇಷ್ಟೆಲ್ಲ ಮೆಡಲ್ಸ್ ಗೆದ್ದಿದ್ದೀರಾ, ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. ಸ್ಟೇಟ್ ಲೆವೆಲು, ಡಿಸ್ಟ್ರಿಕ್ಟ್ ಲೆವೆಲ್, ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ. ಯಾವಾಗಿದೆ ಅಂದರೆ ನಿಮ್ಮ ಕಾಂಪಿಟೇಷನು? ಅಕ್ಟೋಬರ್ ನವಂಬರಲ್ಲಿ ಇದೆ. ಹೌದಾ? ಸೊ ಹೀಗೆ ನೀವು ನ್ಯಾಷನಲಿಂದ ಒಲಿಂಪಿಕ್ಸ್ಗೂ ಹೋಗಿ ಅಂತ ನಾನು ನಿಮಗೆ ವಿಶ್ ಮಾಡ್ತಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಶ್ರದ್ಧಾ. ಹೀಗೆ ನೀವು ದೊಡ್ಡ ದೊಡ್ಡ ಸಾಧನೆ ಮಾಡ್ತಾ ಇರಲಿ ಅಂತ ನಾವು ಆಶಿಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶ್ರದ್ಧಾ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಸಾಧನೆ ಮಾಡಿದ್ದಾರೆ ಅಂತ. ಹೀಗೆ ಮಕ್ಕಳಿಗೆ ನಮ್ಮ ಕಾರ್ಯಕ್ರಮ ಒಂದು ಮಾರ್ಗದರ್ಶನ, ಇನ್ಸ್ಪಿರೇಷನ್ನ ಕೊಟ್ಟಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಹೀಗೆ ಮತ್ತಷ್ಟು ಬಾಲ ಪ್ರತಿಭೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದನ ವಾಹಿನಿಯ ಚಿಣ್ಣರ ಲೋಕ. ನಮಸ್ಕಾರ.